ಶ್ರೀಗುರುಭ್ಯೋ ನಮಃ ಹರಿಃ ಓಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರೇ ಶ್ರೀನಿವಾಸ. ಎಲ್ಲರಿಗೂ ಪವನ ವಿಜಯತೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮಾಯಣದ ರಾಮನವಮಿ ವಿಶೇಷ ಚರ್ಚೆ ನಡೀತಾ ಇತ್ತು. ಗುರುಗಳು ತಿಳಿಸ್ಕೊಡ್ತಾ ಇದ್ರು ತೊರವೆಯ ರಾಮಾಯಣದ ಬಗ್ಗೆ. ಕುಮಾರ ವಾಲ್ಮೀಕಿ ಅವರು ಮಾಧ್ವ ಸಂಪ್ರದಾಯದಲ್ಲೇ ಬಂದು ಇನ್ನೊಂದು ದೀರ್ಘ ಕೃತಿ ಕೊಟ್ಟಿದ್ದಾರೆ ಅಂತ. ಇದು ಗುರುಗಳೇ, ನಮ್ಗೆ ಈ ವಿಷಯ ತಿಳಿದಿರಲಿಲ್ಲ, ಕುಮಾರ ವಾಲ್ಮೀಕಿ ಅವರು ಮಧ್ವ ಸಂಪ್ರದಾಯದವರು ಅಂತ. ಮತ್ತೆ ಅದೇ ರೀತಿ ಕುಮಾರವ್ಯಾಸರ ಬಗ್ಗೆನೂ ನೀವು ಮುಂಚೆ ತಿಳಿಸ್ಕೊಟ್ಟಿದ್ರಿ. ಕುಮಾರವ್ಯಾಸ ಭಾರತ, ಅದೂ ವ್ಯಾಸರಾಜರು ಪುರಂದರದಾಸರು ಎಲ್ಲ ಕೊಂಡಾಡಿದ್ರು ಅಂತ. ಮತ್ತೆ ಅದೇ ರೀತಿ ಹೆಂಗೆ ನಮಗೆ ರಾಯರೇ ಇವತ್ತಿನ ರಾಮದೇವರು ಅಂತ ತೋರಿಸ್ಕೊಡ್ತಾ ಇದ್ರಿ. ಕೃಷ್ಣ ಹೇಗೆ ಭಗವದ್ಗೀತೆ ಉಪದೇಶ ಮಾಡಿದ್ನೋ ಅರ್ಜುನಂಗೆ, ಅದೇ ರೀತಿ ನಮಗೆ ರಾಯರ ಸ್ತೋತ್ರದಲ್ಲಿ ಅದರ ಸುಮಾರು ವಿಷಯಗಳು ತಿಳಿಸ್ಕೊಡ್ತಾ ಇದ್ರಿ. ಅದು ಹೇಗೆ ಒಂದು ರೀತಿ ವ್ಯಾಖ್ಯಾನದಂತೆಯೇ ಇದೆ ಅಂತ. ಗುರುಗಳೇ, ಇವತ್ತಿನ ವಿಷಯ ಏನು ತಿಳಿಸ್ಕೊಡ್ತೀರಾ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯವಚ ಪೂರ್ಣಪ್ರಜ್ಞಸ್ತೃತಿ ಯಸ್ತು ಭಗವತ್ ಕಾರ್ಯ ಸಾಧಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನುವೆ. ಅದೇ ಕಳೆದ ಸಂಚಿಕೆಯಲ್ಲಿ ನಾವು ಹೇಗೆ ಸತ್ಯಧರ್ಮರತಾಯ ಚ ಅಂತ, ಇವತ್ತು ನಮಗೆ ನಾವೆಲ್ಲರೂ ಹೇಗೆ ಅರ್ಜುನ ಅವನ ಮೋಹಪಾಶಕ್ಕೆ ಒಳಗಾಗಿ ಎಲ್ಲ ಅವ್ರ ಗುರುಗಳು ಬಂಧುಗಳು ಅವರೆಲ್ಲ ಅವನ ಕರ್ತವ್ಯ ಕರ್ಮದಲ್ಲಿ ನಿರತನಾಗಿದ್ದರು. ಯುದ್ಧ ಭೂಮಿಯಲ್ಲಿ ಅವನು ಬಿಲ್ಲನ್ನು ಕೆಳಗೆ ಹಾಕಿ ಅವನು ಯಾವ್ದು ಧರ್ಮ ಯಾವ್ದು ಅಧರ್ಮ, ನಾನು ನಿಜವಾಗ್ಲೂ ಯುದ್ಧ ಮಾಡಬೇಕಾ ಅಂತ ನಾವೆಲ್ಲರೂ ಕೂಡ ಇವತ್ತು ಅದೇ ಥರ ಇದ್ದೀವಿ. ಅಂದರೆ ನಾವು ಸ್ವಧರ್ಮದಲ್ಲಿ ರತರಾಗಿಲ್ಲ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನೆ ಮೇವ ಪರಮೋಧರ್ಮ ಅಂತ. ಅರ್ಜುನ ಕ್ಷತ್ರಿಯನಾದ್ರಿಂದ ಅವನಿಗೆ ಯುದ್ಧ ಮಾಡೋದೇ ಸ್ವಧರ್ಮ. ಅವಾಗೆ ಅವನಿಗೆ ಕೀರ್ತಿ ಬರೋದು, ತನ್ನ ಮೂಲಕ ಜ್ಞಾನ ಬರೋದು. ವಿಹಿತ ಕರ್ಮಾನುಷ್ಠಾನ ಮಾಡಿದ್ರೆ ಅದರಿಂದ ಭಗವಂತ ಪ್ರೀತನಾಗ್ತಾನೆ. ಅದಕ್ಕೆಲ್ಲ ಜ್ಞಾನಯೋಗ ಅಂತ ತಗೊಂಡ್ರೆ ಇವತ್ತು ಕೂಡ ನಮಗೆಲ್ಲ ಈ ಮಧ್ವಾಚಾರ್ಯರೇ ಮೊದಲಾದ ಎಲ್ಲ ಜ್ಞಾನಿಗಳು ಬಂದಿರೋದು ಅದರಿಂದನೇ. ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀ ಮಧ್ವಮತ ವರ್ಧನ ಅಂತ ಹೇಳ್ತಾರೆ. ಹೆಂಗೆ ರಾಮದೇವರು ಅವರು ಉಪಯೋಗಿಸಿದ್ದೇ ರಥ, ಮತ್ತು ನಾವು ಕಪಿಧ್ವಜ ಅಂತ ನೋಡಿದ್ವಿ. ಹನುಮಂತ ದೇವರು ರಾಮದೇವರು ವಿಶಿಷ್ಟ ಪ್ರತಿಮೆ. ಹೇಗೆ ಕಪಿಧ್ವಜ ಕಥೆ ಎಲ್ಲ ತಿಳ್ಕೊಂಡ್ವಿ. ಅಂದರೆ ಅರ್ಜುನನ ಒಂದು ಸಿಂಹಾಸನದಲ್ಲಿ ಅವನ ರಥದಲ್ಲಿ ಹೇಗೆ ಹನುಮಂತ ದೇವರು ಬಂದು ರಕ್ಷಣೆ ಮಾಡಿದ್ರು. ಭೀಮಸೇನ ದೇವರು ಹೊರಗಡೆಯಿಂದ ಅವ್ರ ರಕ್ಷಣೆನೂ ಇತ್ತು, ಹನುಮಂತ ದೇವ್ರ ರಕ್ಷಣೆನೂ ಇತ್ತು. ಒಳಗೆ ಕೃಷ್ಣನೇ ಇದ್ದ, ಸ್ವಯಂ ಸರ್ವೋತ್ತಮ. ಅದನ್ನು ನೋಡಿದ್ವಿ. ಅದೇ ಥರ ಹೇಗೆ ಶ್ರೀಕೃಷ್ಣ ಅರ್ಜುನನ್ ಉಪದೇಶ ಕೊಟ್ಟರು, ಅದೇ ಥರ ರಾಯರು ಇವತ್ತು ನಾವು ಅರ್ಜುನನ್ ಥರ ನಮಗೆ ಎಷ್ಟೋ ಸಂಶಯಗಳಿದೆ, ಅದನ್ನೆಲ್ಲ ತಿಳ್ಕೊಂಡ್ವಿ. ಅಂದರೆ ಸತ್ಯಧರ್ಮ ರಥಾಯಚ ಅಂತ ಇವತ್ತೆಲ್ಲ ಸಾಧಕರು ಕೂಡ ನಮಗೆ ಗೊಂದಲ ಇದೆ, ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ. ಪ್ರಹ್ಲಾದರಾಜರು ಯಾವುದೇ ಮೋಹಪಾಶಕ್ಕೆ ಒಳಗಾಗಲಿಲ್ಲ. ವಾಯುದೇವರ ಆವೇಶ ಆದ್ದರಿಂದ ಅರ್ಜುನನ್ ಕತೆ ನಾವು ನೋಡಿದ್ವಿ. ಅಂದರೆ ಗುರು ಹಿರಿಯರು ಅದು ಇದು ಅಂತ ಇವ್ರಿಗೆ ಓದಿಸುವ ಗುರುಗಳನ್ನೇ ಜರಿದು ಸಹೋದರರಿಗೂ ಸ್ವಯಂ ತಂದೆನೇ ಅವ್ರಿಗೆ ಆಪೋಸಿಟ್ ಹೇಳಿದ್ರು, ಇಲ್ಲ ಇದು ತತ್ವ ಅಲ್ಲ, ಸರ್ವೋತ್ತಮ ಬೇರೆ ಇದ್ದಾನೆ. ಅಂದರೆ ನಾನೇ ದೇವರು ಅನ್ನೋದು ಒಂದು ತತ್ವ, ನಾವು ದೇವರು ಬೇರೆ, ನಾವು ದೇವ್ರ ದಾಸರು ಅನ್ನೋದು ಇನ್ನೊಂದು ತತ್ವ. ಜಗತ್ತಲ್ಲಿ ಎರಡು ಪ್ರಧಾನವಾಗಿ ಬರುತ್ತೆ. ಅದು ನೃಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸುಜ್ಞಾನ. ಮಾಯಾವಾದ ಖಂಡನೆಯಲ್ಲಿ ಮಧ್ವಾಚಾರ್ಯರು ಮಂಗಳಾಚರಣೆ ಮಾಡ್ತಾರೆ. ಅಂದರೆ ಇವಾಗ ನಾನು ಮಾಯಾವಾದ ಖಂಡನೆ ಮಾಡ್ತಾ ಇಲ್ಲ, ಮುಂಚೆನೆ ಪ್ರಹ್ಲಾದರಾಜರು ನರಸಿಂಹದೇವ್ರ ಅವತಾರದಲ್ಲೇ ನಾನೇ ದೇವ್ರಂದ್ರೆ ದೇವ್ರು ಬಿಡಲ್ಲ, ಅವನು ಸಂಹಾರ ಮಾಡ್ತಾನೆ. ಅಂದರೆ ಅದ್ವೈತ ತತ್ವ ದ್ವೈತ ತತ್ವ ಅಂತಿದೆ. ಅದ್ವೈತವನ್ನು ಸಂಹಾರ ಮಾಡಿ ದ್ವೈತ ತತ್ವವನ್ನು ಸ್ಥಾಪನೆ ಮಾಡಿದ್ದೆ ಪ್ರಹ್ಲಾದರಾಜರು. ಅವಾಗೇ ಮಾಡಿದ್ರು. ಅಂದರೆ ನರಸಿಂಹದೇವರು ಅಂತ ಮಧ್ವಾಚಾರ್ಯರು ಅದನ್ನು ಸ್ಮರಣೆ ಮಾಡಿ ಅವರು ಆಮೇಲೆ ಅದನ್ನ ತತ್ವದಲ್ಲಿ ಎಲ್ಲ ವಿವಿಧ ಪ್ರಮಾಣಗಳು ಯುಕ್ತಿಗಳನ್ನು ತೋರಿಸ್ಕೊಡ್ತಾರೆ ನಮಗೆ. ಖಂಡನಾತ್ರಯ ಅಂತ ಸರ್ವಮೂಲ ಗ್ರಂಥಗಳಲ್ಲಿ
ಪ್ರಸಿದ್ಧವಾಗಿರುವಂಥದ್ದು. ನಾವು ಈ ಜ್ಞಾನಯೋಗ ಅಂತ ತಗೊಂಡ್ರೆ ನಾನು ಏನು ಹೇಳ್ತಾ ಇದ್ದೆ ಕಳೆದ ಸಂಚಿಕೆಯಲ್ಲಿ, ಭಗವದ್ಗೀತೆಯಲ್ಲಿ ತುಂಬ ಇವಾಗ ನಾವೇನು ಬಿಗ್ ಡೇಟಾದಲ್ಲಿ ಸ್ಟ್ರಕ್ಚರ್ಡ್ ಡೇಟಾ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ನೋಡ್ತೀವಲ್ಲ, ಇವಾಗ ನಾವು AI ಮೆಷಿನ್ ಲರ್ನಿಂಗಲ್ಲೆಲ್ಲ ಫೀಡ್ ಮಾಡಿ ಅದನ್ನೆಲ್ಲ ಮೆಟಾಡೇಟನ್ನ ಅದೆಲ್ಲ, ಅದೇ ಥರ ಅದು ತುಂಬ ಜಂಬಲ್ಡ್ ಅಂತ ಇವತ್ತು ಎಷ್ಟೋ ಜನ ಆರೋಪ ಮಾಡ್ತಾರೆ. ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕಂತ, ಅದಕ್ಕೆ ಗೀತಾ ಭಾಷ್ಯ, ತಾತ್ಪರ್ಯ, ಮತ್ತು ನ್ಯಾಯದೀಪಿಕಾ, ಪ್ರಮೇಯ ದೀಪಿಕಾ ಜಯತೀರ್ಥರದು, ಮತ್ತು ಗೀತಾ ವಿವೃತ್ತಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರೋದು. ಅದನ್ನು ನಾನು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರನೇ ನಮಗೆ ಎಲ್ಲ ಜ್ಞಾನ ಕಾರ್ಯಕ್ಕೆ ಕೊನೆಯಲ್ಲಿ ನಮ್ಮ ಜ್ಞಾನ ಬರೋಕ್ಕೆ, ಅರ್ಜುನನಿಗೂ ಜ್ಞಾನ ಬಂದು ಮುಂದೆ ಸಂಶಯಗಳೆಲ್ಲ ಪರಿಹಾರ ಅಂತು. ಇಲ್ಲಿ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ನಾವು ಕೊನೆ ಸತಿ ಮಾತಾಡಿದ್ವಿ. ನಾವು ರಾಘವೇಂದ್ರ ಸ್ತೋತ್ರವನ್ನು ಒಂದು ಫ್ರೇಮ್ವರ್ಕ್ ಅಂತ, ಇವಾಗ ಯಾವುದೇ ಒಂದು ಕೋಡಿಂಗ್ ಮಾಡಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಆರ್ಕಿಟೆಕ್ಟ್ಗಳು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ವೆರಿ ಸೀನಿಯರ್ ಪೊಸಿಷನ್ಸು, ಅದನ್ನು ಲೀಡ್ಸು, ಮ್ಯಾನೇಜರ್ಸು ಮತ್ತು ಕೆಳಗಡೆ ಇರೋ ಇಂಜಿನಿಯರ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಆ ಥರ ನಾವು ಒಂದು ರಾಘವೇಂದ್ರ ಸ್ತೋತ್ರ ಅನ್ನೋ ಟೆಂಪ್ಲೇಟ್ ಇಟ್ಕೊಂಡು ಆ ಪ್ರತಿಯೊಂದು ಸ್ತೋತ್ರಕ್ಕೂ ಈ ಭಗವದ್ಗೀತೆಯನ್ನು ರೀಅರೇಂಜ್ ಮಾಡಿಕೊಂಡ್ರೆ ಆವಾಗ ನಮಗೆ ಕ್ಲೀನಾಗಿ ಅದನ್ನು ಡಿಕೋಡ್ ಮಾಡ್ಕೋಬೋದು. ಅಂದರೆ ನಾವು ಮೊದಲು ಇದಕ್ಕೆ ಹಿನ್ನೆಲೆ ಪೂರ್ವ ಸಿದ್ಧತೆ ಏನಂದರೆ ಗೀತಾ ಭಾಷ್ಯ, ತಾತ್ಪರ್ಯ ಇದೆಲ್ಲ ಸ್ವಲ್ಪ ಗುರುಗಳ ಮುಖೇನ ತಿಳ್ಕೊಂಡಿದ್ದು, ಆ ಅನುಸಂಧಾನಕ್ಕೆ ವ್ಯತ್ಯಾಸ ಬರಬಾರ್ದು. ಇದು ಆಮೇಲೆ ಮಾಡುವಂಥ ಕೆಲಸ. ನಮಗಿನ್ನೂ ಮಧ್ವಶಾಸ್ತ್ರದ ಬಗ್ಗೆನೇ ಏನೂ ಅರಿವಿಲ್ಲ ಅಂದಾಗ ನಾವು ಒಂದು 10-12 ವರ್ಷ ನಿರಂತರ ಪಾಠ ಪ್ರವಚನದಲ್ಲಿ ನಿರತರಾಗಿ ಆಮೇಲೆ ಇದನ್ನು ಮಾಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಜ್ಞಾನ ಯೋಗದಲ್ಲಿ ತೊಗೊಂಡ್ರೆ ಸರ್ವ ಇಂದ್ರಿಯಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮಸಂಯಮ, ಇದೇನು ಹೇಳ್ತಾರೆ ಯೋಗಾಗ್ನವ್. ಇವಾಗ ಇಂದ್ರಿಯಗಳಿಂದ ಎಷ್ಟೋ ಜನ ದೇವ್ರನ್ನ ಉಪಾಸನೆ ಮಾಡೋರು ಇರ್ತಾರೆ. ಆಮೇಲೆ ಕರ್ಮ ಇಂದ್ರಿಯಗಳು, ಜ್ಞಾನ ಇಂದ್ರಿಯಗಳು, ಇವಾಗ 24 ತತ್ವ ಅಂತ ಹೇಳ್ತೀವಲ್ಲ. ಆಮೇಲೆ ದ್ರವ್ಯ ಯಜ್ಞದಿಂದ, ತಪೋಯಜ್ಞದಿಂದ, ಯೋಗ ಯಜ್ಞಾಸ್ತಥಾಪರೆ ಸ್ವಾಧ್ಯಾಯ. ಸ್ವಲ್ಪ ಜನ ಯೋಗ ಸಿದ್ಧಿಯನ್ನು ಇವಾಗ ಅಪಾನೆ ಜುಕ್ವತಿ ಪ್ರಾಣ ಅಪಾನ ತಥಾಪರೆ ಪ್ರಾಣಾಪಾನ ಗತಿ, ಇವಾಗ ಪ್ರಾಣ ಮತ್ತು ಅಪಾನ ಗತಿಯನ್ನು ನಿಯಂತ್ರಣ ಮಾಡೋದು. ಕೆಲವರು ದ್ರವ್ಯ ಯಜ್ಞವನ್ನು ಮಾಡ್ತಾರೆ, ಕೆಲವರು ತಪೋಯಜ್ಞ. ಇಂದ್ರಿಯಗಳನ್ನೆಲ್ಲ ಬಲವನ್ನು ಕುಗ್ಗಿಸಿ ಆಹಾರ ನಿಯಂತ್ರಣವನ್ನು ತಂದುಕೊಂಡು ಅದೇ ಥರ ಯೋಗ ಸಾಧನೆಯಿಂದ ಮಾಡ್ತಾರೆ. ಸ್ವಾಧ್ಯಾಯ ವೇದಾಧ್ಯಯನ ಮಾಡಿ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ಈ ಥರ ಎಲ್ಲ ಹಲವಾರು ದಾರಿಗಳಿದೆ. ಆದರೆ ಅದಾದಮೇಲೆ ಏನು ಹೇಳ್ತಾರೆ, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಎಷ್ಟೋ ಜನ ಯಜ್ಞ ಮಾಡ್ತಾರೆ. ಅದೆಲ್ಲ ಮಾಡಿದ್ರೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ತಿಳುವಳಿಕೆ, ಜ್ಞಾನ ಇದೆಯಲ್ಲ, ಇದ್ರದ್ದೆಲ್ಲ ತಿಳುವಳಿಕೆ, ಯಾವ್ಯಾವ ಕರ್ಮದ್ದು ಅದರ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ ಅಂತ ಹೇಳ್ತಾರೆ. ಒಂದು ತಂತ್ರ, ಒಂದು ಮಂತ್ರ. ನಮಗೆ ತಂತ್ರ ಗೊತ್ತಿಲ್ಲದೆ ಇದ್ರೆ ಅದ್ರದ್ದೇನೂ ಬರಲ್ಲ. ಇವಾಗ ಒಂದು ಲೋಕಾರೂಢಿ, ನಮ್ಮ ಒಂದು ಸಾಧು ಸಮಾಜದಲ್ಲಿ ಒಂದು ಮಾತು ಹೇಳ್ತಾರೆ, ಹುಚ್ಚ ಮಡಿಗೆ ಬರಲ್ಲ ಅಂತ. ಯಾಕೆ ಅಂತಂದರೆ ಹುಚ್ಚನಿಗೆ ತಿಳುವಳಿಕೆ ಇರಲ್ಲ. ನೀವೇನು ಸಾಲಿಗ್ರಾಮ ಕೊಟ್ಟರು ಒಂದೇ, ಚಪ್ಪಲಿ ಕೊಟ್ಟರು ಒಂದೇ. ಅದೇ ಥರ ನಾವು ಏನು ತಿಳುವಳಿಕೆ ಹೆಂಗೆ ಮಾಡಬೇಕು ಕರ್ಮಾಚರಣೆ ಅನ್ನೋದು. ಸೊ ಇವಾಗ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳೋದು. ಯಾರ್ಯಾರಿಗೆ ಶಾಸ್ತ್ರಜ್ಞಾನ ಇಲ್ಲ ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಮಂತ್ರ ತಂತ್ರ ಗೊತ್ತಿಲ್ಲ, ಅವರೆಲ್ಲ ಹುಚ್ಚಿರ್ತಾರನೇ ಅದರಲ್ಲ, ಅವ್ರು ಯಾರೂ ಮಡಿಗೆ ಬರಲ್ಲ ಅಂತ. ಈ ಥರ ಪುರಂದರದಾಸರು ನಮ್ಗೆ ಹೇಳ್ತಾ ಇರೋದು. ಹಾಗಾಗಿ ಅದಕ್ಕೆ ಕರ್ಮ ಅನ್ನೋದು ತುಂಬ ಅತ್ಯಲ್ಪ, ಅಂದರೆ 10 ಪೈಸಾ 20 ಪೈಸಾ ಕಲೆಕ್ಷನ್ ಮಾಡ್ದಂಗೆ. ಅದೇ ತಿಳುವಳಿಕೆ ಬಂದ್ಬಿಟ್ರೆ ತುಂಬ ಲಾಭ ಬರುತ್ತೆ ಅಂತ ಶ್ರೀಕೃಷ್ಣ ಶ್ರೇಯಾನ್ ದ್ರವ್ಯಮಯ, ಇದು ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಇಷ್ಟೆಲ್ಲ ನಾವು ಜಪ ಯಜ್ಞ, ದ್ರವ್ಯ ಯಜ್ಞ, ಜ್ಞಾನ ಯಜ್ಞ, ಯೋಗ ಅದೆಲ್ಲ ಮಾಡೋದ್ರ ಪರಮ ಉದ್ದೇಶ ಏನಂದರೆ ನಮಗೆ ಗೊತ್ತಿರಬೇಕು ಇದು ಜ್ಞಾನ ಬರೋಕ್ಕೆ ಅಂತ. ಅಂದರೆ ತತ್ವಜ್ಞಾನ ನಮ್ಗೆ ಉಪದೇಶ ಮಾಡೋವಂಥ ಗುರುಗಳು ಸಿಗೋಕ್ಕೆ. ಆಮೇಲೆ ಇದೆಲ್ಲ ಜ್ಞಾನದಲ್ಲಿ ಪರಿಸಮಾಪ್ಯತೆ ಆದರೆ ಆ ಕರ್ಮಕ್ಕೆ ಫಲ ಬಂತು ಅಂತ ಅರ್ಥ. ಇಲ್ಲದಿದ್ರೆ ಅದೇನು ಪ್ರಯೋಜನ ಆಗಲ್ಲ. ಅದೇ ಥರ ಮುಂದೆ ಜ್ಞಾನದಿಂದಲೇ ಈ ಕರ್ಮಕ್ಕೂ ಒಂದು ಪುಣ್ಯ ಸಾಫಲ್ಯತೆ ಬರುತ್ತೆ. ಇಲ್ಲದೇ ಮತ್ತೆ ಕರ್ಮದಿಂದ ಕರ್ಮನೇ, ಕೆಸರಿಂದ ಕೆಸರು ತೊಳೆದಂತೆ ಅಂತ ಕರ್ಮದ ಫಲವು ಅಂತ ಹೇಳ್ತಾರೆ. ನಾವು ಯಾವುದೋ ಒಂದು ಕೈ ತೊಳ್ಕೊಳಕ್ಕೆ ಹೋದಾಗ ನೆಲ್ಲಿಲಿ ಕೈಗೇನೋ ಗ್ರೀಸ್ ಮೆತ್ಕೊಂಡಿದ್ರೆ ಅದಕ್ಕಿಂತ ಕೆಟ್ಟ ನೀರು ಬಂದರೆ
ನಮ್ಗೆ ಏನು ಯಾವುದರಿಂದ ಯಾವ್ದು ಕರ್ಮ ತೊಳಿಬೋದು ಅನ್ನೋದು ಆ ತಿಳುವಳಿಕೆ ಅನುಸಂಧಾನ ಇಲ್ದಿರೋ ಕರ್ಮಕ್ಕೆ ಫಲ ಇಲ್ಲ. ಹಾಗಾಗಿ ತತ್ವಜ್ಞಾನ ತುಂಬ ಬರುತ್ತೆ. ಇದು ಯಾವ ರೀತಿ ಬರುತ್ತೆ ಅಂತಂದರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ. ಇದು ಜ್ಞಾನಿಯೋಗ ಅಂದರೆ 4ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ ಬರುತ್ತೆ. ಅಂದರೆ ನೀವು ಗುರುಗಳನ್ನ ಮೊದಲು ಹೋಗಿ ಗುರುಪಸಕ್ತಿಯನ್ನು ಮಾಡಿ ಅವ್ರಿಗೆ ಸೇವೆಯನ್ನು ಮಾಡಿರಿ. ಅವರು ಪ್ರಸನ್ನರಾಗಿ ಯಾವುದೋ ಒಂದು ಕಾಲದಲ್ಲಿ ಅವ್ರ ಸಂತೋಷದಿಂದ ಏನನ್ನ ಕೇಳು ಅಂದಾಗ ಪ್ರಶ್ನೆ ಕೇಳಿ, ಆವಾಗ ಜ್ಞಾನ ನಿನಗೆ ತತ್ವದರ್ಶಿನ ಜ್ಞಾನ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅಲ್ಲಿಂದ ಏನ ಭೂತಾನ್ಯ ಶೇಷೇನ ಮುಂದೆ ಹೇಳ್ತಾರೆ, ಪುನರ್ ಮೋಹಮೇವಂ ಯಸ್ಯಾನ್ಸಿ ಪಾಂಡವ. ಇದು ಈ ಏನೇನು ಈ ಮೋಹಪಾಶದಿಂದ ಇದೆ, ಇವಾಗ ನಾನು ಮುಂದೆ ಹೇಳೋ ನೀನೆಲ್ಲ ತತ್ವನಿಶ್ಚಯ ಮಾಡಿಕೊಂಡ್ರೆ ಈ ಮೋಹ ಎಲ್ಲ ಹೊಟ್ಟೋಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದರೆ ಮೋಹ ಇರೋವರೆಗೂ ಈ ಸಂಶಯಗಳು ಅವೆಲ್ಲ ಬರೋದು. ಆಮೇಲೆ ಈ ಏನ ಜ್ಞಾನೇನ ಮೈ ಆತ್ಮಭೂತೋ ಸರ್ವಭೂತಾನಿ. ಯಾಕೆ ಮೋಹ ಬರುತ್ತೆ? ಅಂತರ್ಯಾಮಿ ಚಿಂತನೆ ಇಲ್ಲದೇ ಇದ್ದಾಗ. ಅಂದರೆ ಬರೀ ನಮಗೆಲ್ಲ ಗುರುಗಳು ದೇವರು ಆ ಜೀವೇಶ ಭೇದ ಅದೆಲ್ಲ ಗೊತ್ತಾಗಲ್ಲ, ಮರ್ತೋಗಿರುತ್ತೆ ಅಥವಾ ಅಜ್ಞಾನ ಬಂದಿರುತ್ತೆ ಮೋಹಪಾಶದಿಂದ, ಇವರೇ ಫೈನಲ್ ಅಂತ ತಿಳ್ಕೊಂಡಾಗ. ಹಾಗೆ ನಾವು ಕೂಡ ಜೀವರಾಶಿಗಳೆಲ್ಲರೂ ಅದೇ ರೀತಿ ನಮ್ಮ ಬಂಧು ಮಿತ್ರರು, ಪ್ರಪಂಚ, ವಸ್ತುಗಳು ಇದರಲ್ಲೇ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮೋಹಕ್ಕೊಳಗಾಗಿ ದೇವ್ರನ್ನ ಮರ್ತು ಬಿಟ್ಟಿದ್ದೀವಿ. ಒಂದು ವಾದಿರಾಜರು ಹೇಳ್ತಾರೆ, ಈಗ ನಾವೆಲ್ಲ ಯಾರಾದರೂ ನಮಗೆ ಮನೆಯಲ್ಲಿ ಏನಾದರೂ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಅವಾಗ ಎಷ್ಟೋ ಜನಕ್ಕೆ ತುಂಬ ಸಹಿಸಲಾರದಷ್ಟು ದುಃಖ ಆಗುತ್ತೆ. ಅಂದರೆ ಒಳಗೆ ಆವವನು ದೇಹದೊಳ ಹೊರಗೆ ನಿಯಾಮಕನೋ ಮಧ್ವನಾಮದಲ್ಲಿ ಹೇಳ್ತಾರೆ, ಕರ್ಣಾಭಿಮಾನಿಗಳು ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ. ಅವಾಗ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಅಂದರೆ ಅಲ್ಲಿ ಮುಖ್ಯ ಪ್ರಾಣದೇವರು ದೇವರು ಹೊರಟ ಮೇಲೆ ಇದು ಹೆಣ ಆಗಿ ಬೀಳೋದಲ್ವ. ಅಂದರೆ ಅವಾಗ ಅವರು ಒಂದಿನ ಕೂಡ ಇಟ್ಕೊಳ್ಳಲ್ಲ, ಬೇಗ ಅಂತ್ಯ ಸಂಸ್ಕಾರ ಮಾಡು ಅಂತ ಹೇಳ್ತಾರೆ. ಮನೆಯಿಂದ ಎಷ್ಟೇ 100 ಕೋಟಿ ಇರಲಿ 1000 ಕೋಟಿ ಇರಲಿ. ಅಂದರೆ ಯಾರಿಂದ ಅವರು ನಮ್ಮವರು ಅದೆಲ್ಲ ಅಭಿಮಾನ ಬೆಳೀತಾ ಇದೆ, ಅವ್ರ ಹತ್ರ ಮಾತು ಸಂಭಾಷಣೆ ನಡೀತಾ ಇದೆ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದೇನು, ಟ್ರಿಪ್ ಹೋಗೋದೇನು, ಒಳಗೆ ಅಂತರ್ಯಾಮಿನೇ ಬಿಟ್ಬಿಟ್ರೆ ನಾವು, ಅಂತರ್ಯಾಮಿ ಹೋದಾಗ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಒಳಗಡೆ ಇರೋರು ಅಂತರ್ಯಾಮಿನೇ ನಮ್ಮನ್ನು ಬಿಟ್ಬಿಟ್ಟಾಗ ಇನ್ನು ಬೇರೆಯವ್ರು ಇಟ್ಕೊಂಡಿರ್ತಾರೆ, ಅವ್ರು ಎತ್ತು ಹೊರಗಡೆ ಹಾಕಿ ತೊಗೊಂಡೋಗಿ ಸುಟ್ಟಾಕಪ್ಪ ಅಂತ ಹೇಳ್ತಾರೆ. ಆ ಥರ ಅದನ್ನು ನಾವು ಮರಿಬಾರ್ದು. ದೇವರಿಂದ ಮಾತರ್ವೇ ಮಾತರಿಶ್ವನ್ ಪಿತರ ತುಲಗುರು, ಮುಖ್ಯ ಪ್ರಾಣ ದೇವರು ಇರೋದ್ರಿಂದ ಇವರೆಲ್ಲ ನಮಗೆ ಸಿಕ್ಕಿದ್ದಾರೆ. ಅವನ್ ಪರಮ ಬಂಧು, ನಿತ್ಯ ಬಂಧು. ಅವರು ಪ್ರತಿ ಜನ್ಮದಲ್ಲೂ ನಮ್ಗೆ ತಂದೆ ತಾಯಿ ಯಾರಂದರೆ ದೇವರು, ಪ್ರಾಣದೇವರು. ಅದನ್ನು ಬಿಟ್ಬಿಟ್ಟು ನಾವು ಇಲ್ಲಿ ತುಂಬ, ಅದಕ್ಕೆ ತತ್ರ ಭಕ್ತಿಂ ಗರಿಷ್ಠ ಅಂತ ಹೇಳ್ತಾರೆ. ವಿಷ್ಣುವ್ರ ಅತ್ಯುತ್ತಮತ್ವ ಅಖಿಲ ಗುಣಗಣೆ. ನಾವು ಹೆಚ್ಚು ಭಕ್ತಿ ಹೆಚ್ಚು ಅಲ್ಲಿ ಮಾಡಿರಬೇಕು. ಅದನ್ನು ನಾವೆಲ್ಲ ಧ್ರುವ, ಪ್ರಹ್ಲಾದ ಎಲ್ಲರ ಕಥೆಯಲ್ಲೂ ನೋಡ್ತೀವಿ. ಹಾಗಾಗಿ ಇದನ್ನು ಮೋಹ ನಿನಗೆ ಹೊಟ್ಟೋಗುತ್ತೆ ಅಂಥೇಳಿ ಅದಾದಮೇಲೆ ಅಪಿಚೇತಸಿ ಪಾಪೇಭ್ಯ ಸರ್ವ ಪಾಪೇಭ್ಯ, ಎಷ್ಟೇ ಪಾಪಿ ಆಗಿರಲಿ ಆ ಪಾಪನ ತೊಳ್ಕೊಳ್ಳೋದು, ಪ್ರಾಯಶ್ಚಿತ್ತ ಕರ್ಮಗಳು, ಅದೆಲ್ಲ ಜ್ಞಾನ ಬರ್ತಾ ಇದ್ದಂಗೆ ಅದೆಲ್ಲ ನಮ್ಮ ಎಷ್ಟೋ ಜನ್ಮಾಂತರದ ಪಾಪ ದುಷ್ಕೃತಿ ಎಲ್ಲ ಹೋಗುತ್ತೆ. ಅದಾದಮೇಲೆ ಮುಂದೆ ಹೇಳ್ತಾರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತತ. ಈ ಸಂಸಾರ ಚಕ್ರದಿಂದ ಹೋಗ್ಬೇಕಾದ್ರೆ ಜ್ಞಾನಾಗ್ನಿ ಬೇಕಲ್ವ, ಅದರಿಂದ ಭಸ್ಮಸಾತ್. ಇದು ಮುಂದೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ, ಅದು ಸಂಸಿದ್ಧ. ಇದು ಯೋಗ ಸಂಸಿದ್ಧ ಯಾವಾಗ ಬರುತ್ತೆ ಅಂದರೆ, ನಮ್ಮ ಸುಮ್ಮನೆ ಏನೋ ಕೈ ಎತ್ತದೆ ಕಾಲೆದ್ದೆ ಬೇರೆ ಯಾವುದಲ್ಲ, ತತ್ವಜ್ಞಾನ ಅನ್ನೋ ಯೋಗ ಸಂಸಿದ್ಧಿ ಬರಬೇಕು. ಆವಾಗ ಅದಕ್ಕೆ ಇಲ್ಲಿ ಪವಿತ್ರಂ ಇಹ ವಿದ್ಯತೆ ಅಂತ, ನಹಿ ಜ್ಞಾನೇನ ಸದೃಶಂ ಅಂತ ವಾದಿರಾಜರು ಪಾಜಕ ಕ್ಷೇತ್ರ ವರ್ಣನೆ ಮಾಡುವಾಗ, ಪವಿತ್ರಂ ಪಾಜಕ ಕ್ಷೇತ್ರಂ ಕೋ ನ ಸೇವೇತ ಕೋವಿದ ಸತ್ಯಲೋಕೇಶ್ವರ ಪ್ರಾಣ ಯತ್ರಾವತಾರ ದುತ್ಸುಕ ಅಂತ ಹೇಳ್ತಾರೆ. ಅಂದರೆ ಪಾಜಕ ಕ್ಷೇತ್ರ ಅಂತ ಪವಿತ್ರ ಇನ್ಯಾವುದಿದೆ, ಅದನ್ನು ಯಾವ ಪಂಡಿತರು ತಾನೇ ಸೇವಿಸಲ್ಲ ಅಂತ. ಅಂದರೆ ಎಲ್ಲ ಬದ್ರಿ ಯಾತ್ರೆ ಮಾಡು, ತಿರುಪತಿ ಯಾತ್ರೆ ಅದು ಮಾಡು ಇದು ಮಾಡು ಅಂತ. ಆದರೆ ಅದರದ್ದೆಲ್ಲ ಜ್ಞಾನ ಕೊಡೋದು ಯಾರು? ವಾಯುದೇವರು. ಅವರೇ ಅಲ್ಲಿ ಅವತಾರ ಮಾಡಿದ್ಮೇಲೆ ಅಂತ ಎಲ್ಲ ಜಗತ್ತಿನ ಎಲ್ಲ ಗ್ರಂಥಗಳು ಎಲ್ಲ ಕ್ಷೇತ್ರಗಳದ್ದು ಜ್ಞಾನ ಕೊಡೋವಂಥ ವಾಯುದೇವರು, ಆ ಕ್ಷೇತ್ರ ಇನ್ನೆಷ್ಟು ಪವಿತ್ರ ಆಗ್ಬೇಕಾಯ್ತು.
ಅಲ್ಲಿ ವಾಯುದೇವರು ಅವತಾರ ಮಾಡದೇ ಇದ್ದಿದ್ರೆ ನಮಗೆ ಸ್ವಾಮಿ ಪುಷ್ಕರಣಿನೂ ಒಂದೇ, ಬಿಸ್ಲರಿ ವಾಟ್ರು ಒಂದೇ, ಅದ್ರ ಜ್ಞಾನವೇ ಇರ್ತಾ ಇರ್ಲಿಲ್ವಲ್ಲ. ಹಾಗಾಗಿ ನಾವು ಅದನ್ನ ವಾದಿರಾಜರು ಹೇಳ್ತಾರೆ, ಅದಕ್ಕೆ ಪವಿತ್ರ ಪಾಜಕ ಕ್ಷೇತ್ರ, ಜ್ಞಾನ ದೇವತೆಯಾದ ಮಧ್ವಾಚಾರ್ಯರಲ್ಲಿ ಅದಕ್ಕಿಂತ ದೊಡ್ಡ ಪವಿತ್ರ ಯಾವುದು, ಅದನ್ನು ಹೇಳ್ತಾರೆ. ಹಾಗಾಗಿ ಮುಂದೆ ಎಲ್ಲ ಈ ಶ್ರದ್ಧೆ ಭಕ್ತಿ ಜ್ಞಾನ ಮತ್ಪರಹ ಎಲ್ಲ ಶ್ರದ್ಧಾವಾನ್ ಲಭತೆ ಜ್ಞಾನ ಲಬ್ಧ್ವಾ ಪರಂ, ಇದೆಲ್ಲ ಯಾರ್ಯಾರಿಗೆ ಶ್ರದ್ಧೆ ಇರುತ್ತೆ ಅವ್ರಿಗೆಲ್ಲ ಇದು ಎಷ್ಟೋ ಜನ್ಮ ಆದಮೇಲೆ ಶ್ರದ್ಧೆ ಭಕ್ತಿ ಹುಟ್ಟತ್ತೆ. ಇವಾಗ ಬೇರೆಯವರೆಲ್ಲ ಇವಾಗ ಎಷ್ಟೋ ಜನ ಏರ್ಪೋರ್ಟು ಇರುತ್ತೆ, ನಡ್ಕೊಂಡು ಹೋಗೋರು ಇರ್ತಾರೆ, ಸೈಕಲಲ್ಲಿ ಹೋಗೋರು, ಬಸ್ಸಲ್ಲಿ ಹೋಗೋರು ಇರ್ತಾರೆ. ಯಾರೋ ಬಸ್ಸಲ್ಲಿ ಹೋಗೋರಿಗೆ ಅಥವಾ ಹೋಗದೇ ಇರೋರೇ ಇರ್ತಾರೆ ಊರಿಂದ ಊರಿಗೆ. ನಾವು ಅಲ್ಲಿ ಏರೋಪ್ಲೇನ್ ಆ ಊರಿಗೆ ಹೋಗ್ತಾ ಇದೆ ಬನ್ನಿ ಅಂತಂದರೆ ಅವ್ರು ಬರ್ತಾರ? ಹಂಗೆ ಶಾಸ್ತ್ರಜ್ಞಾನಗಳಿದೆ, ಪಾಠ ಪ್ರವಚನ ಇದೆ, ಎಲ್ಲರಿಗೂ ಬರಲ್ಲ. ಅವ್ರಿಗೆ ಅಷ್ಟು ಪುಣ್ಯ ಸುಕೃತ ಸಂಗ್ರಹ ಇದ್ದವ್ರಿಗೆ ಮಾತ್ರ ಆ ಬುದ್ಧಿ ಹುಟ್ಟಿ, ಅದರಲ್ಲಿ ತತ್ವಜ್ಞಾನ ಗುರುಗಳಲ್ಲಿ ಶ್ರದ್ಧೆ ಹುಟ್ಟಿ ಅವಾಗ ಅವ್ರ ಜ್ಞಾನ ಮಾರ್ಗಕ್ಕೆ ಬರ್ತಾರೆ. ಅದಾದಮೇಲೆ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಅಜ್ಞಾನ ಇವಾಗ ಚಿತ್ವೈನಂ ಸಂಶಯ ಯೋಗ ಉತ್ತಿಷ್ಟ ಭಾರತ ಅಂತ, ಈ ಯಾವ್ದು ಅಜ್ಞಾನದಿಂದ ಜನ್ಯವಾದ ಸಂಶಯಗಳಿದೆ ಅದನ್ನು ಜ್ಞಾನ ಅನ್ನೋ ಖಡ್ಗದಿಂದ ನೀನು ತುಂಡರಿಸ್ಕೊ ಅಂತ. ಇದು ಜ್ಞಾನಯೋಗ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇದು ಅಷ್ಟರದ್ದು ತಾತ್ಪರ್ಯ ನಮಗೆ ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿಪಾರ ಅಂತ ಹೇಳ್ತೀವಲ್ಲ, ಅಲ್ಲಿ ಈ ನಮ್ಗೆ ಈ ಸಂಸಾರ ಸಾಗರವನ್ನ ದಾಟಿಸೋ ಅಂಥದ್ದು ಬೇಕು. ಇವಾಗ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ನೋಡಿದ್ವಲ್ಲ, ಅದೇ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ. ಇವಾಗ ನಮಗೆ ರಾಮದೇವ್ರು ಹೇಗೆ ಸಮಯಾತ ಮೋಕ್ಷಕ್ಕೆ ಕರ್ಕೊಂಡು ಹೊಟ್ಟೋಗ್ತೀನಿ ಅಂತ, ಇವರು ಮೋಕ್ಷ ನನಗೆ ಬಾಪ ನನ್ನ ಜೊತೆ ಅಂದ್ರು, ಇಲ್ಲ ಎಷ್ಟೋ ಜನ ಇಲ್ಲೇ ಉಳ್ಕೊಂಡಿದ್ದಾರೆ. ರಾಮದೇವ್ರು ಕರ್ಕೊಂಡು ಹೋದ್ರು, ಆದ್ರೆ ಮುಕ್ತಿಯೋಗ್ಯರು ಉಳ್ಕೊಂಡಿರೋರು ಇದಾರಲ್ಲ, ಅವ್ರ ಗತಿ ಏನು? ಅದಕ್ಕೆ ಇನ್ನೊಂದು ರಾಘವೇಂದ್ರ ನಾಮಕ ರಾಮದೇವ್ರು ಇಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾಗಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಅವರು ನಮ್ಗಲ್ಲ, ಪೂರ್ಣ ಆಗಿದ್ರು ಸ್ವರೂಪದಿಂದ ನಾವು ಅಪೂರ್ಣ ಆಗಿದ್ವಿ, ಅಂದ್ರೆ ಇನ್ನೂ ಪಕ್ವ ಆಗಿರ್ಲಿಲ್ಲ. ಇವರು ಅಂತ ನಮ್ಮನ್ನು ಪೂರ್ಣ ಮಾಡಿ ಅದನ್ನ ಮಧ್ವಾಚಾರ್ಯರ ಪಾದಕ್ಕೆ ಹಾಕಿ ಅವರು ಮತ್ತೆ ದೇವ್ರ ಮುಂದೆ ಇವ್ರನ್ನ ಉದ್ಧಾರ ಮಾಡುವಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ದಂಗೆ ಅವಾಗ ನಮಗ್ ಮೋಕ್ಷ. ಆಮೇಲೆ ಉಪದೇಕ್ಷಂತಿ ಜ್ಞಾನಂ, ನಮಗ್ ಜ್ಞಾನ ಕೊಟ್ಟು ಅಲ್ಲಿಂದ ಮುಂದೆ ತೀರ್ಥ ಪಯೋಬ್ಧಿಪಾರ, ಸಂಸಾರ ಚಕ್ರವನ್ನು ದಾಟಿಸ್ಬೇಕು. ಇವತ್ತು ನಮ್ಗೆ ಎಷ್ಟೋ ಗುರುಗಳು ಸಿಗ್ತಾರೆ, ಅವ್ರು ಸಂಸಾರ ಚಕ್ರ ದಾಟಿಸಲ್ಲ. ಇವರು ಯೋಗ ಸಿದ್ಧಿ, ಇವತ್ತು ಎಷ್ಟೋ ಗುರುಗಳು ನಮಗೆ ಜ್ಞಾನ ಯೋಗ ಭಕ್ತಿ ಯೋಗ್ಯ ಮಾತಾಡ್ತಾರೆ, ಆದ್ರೆ ಅದೇನೋ ಅವ್ರಿಗೆ ಸಿದ್ಧಿ ಬಂದಿರಲ್ಲ. ರಾಯರ್ಗೆ ಭಗವದ್ಗೀತೆಯಲ್ಲಿ ಹೇಳೋ ಸಮಸ್ತ ಸಿದ್ಧಿಗಳು ಇದೆ. ಕಾಮಾರಿ ಮಾಕ್ಷ ವಿಷಮಾಕ್ಷ ಇದು ನಾವೆಲ್ಲ ಬೇರೆ ಬೇರೆ ಅಧ್ಯಾಯಗಳಲ್ಲಿ ನೋಡ್ತೀವಿ. ಇವಾಗ ಅರ್ಜುನ ಮೋಹ ಅಂತ ಹೇಳಿದ್ವಿ, ಹಂಗೆ ಮೋಹಪಾಶಕ್ಕೊಳಗಾಗಿ ಸಂಸಾರ ಚಕ್ರದಲ್ಲಿರೋರಿಗೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಸೇವೆಯಿಂದ ಸಿಗತ್ತೆ. ನಮ್ಗೆ ರಾಯರು ಅಂತಂದ್ರೆ ಇವತ್ತು ನಮ್ಗೆ ಬರೀ ಮದುವೆ ಆಗ್ಬೇಕು, ಮನೆ ಕಟ್ಟಬೇಕು, ಜಾಬು ಇದರಲ್ಲಿ ಹೋಗ್ತೀವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಜ್ಞಾನ ಸಾಧನೆಗೆ ಬಂದಿರೋದು. ಅವಾಗ ಜ್ಞಾನ ಅವರಿಂದ ಜ್ಞಾನ ಪಡ್ಕೊಂಡು ಯಾರಾದರೂ ನಮಗೆ ಭಗವದ್ಗೀತೆ ಅರ್ಥ ಮಾಡಿಸಿ ಅಂತ ಸೇವೆ ಮಾಡೋದು. ನಮಗೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅರ್ಥ ಆಗಬೇಕು, ಟೀಕಾರಾಯರ ಗ್ರಂಥಗಳು ಅರ್ಥ ಆಗ್ಬೇಕು, ಭಾಗವತ ಅರ್ಥ ಹಿಂಗೆ ಸೇವೆ ಮಾಡಿದವ್ರು ನಿಜವಾಗ್ಲೂ ರಾಯರು ಅಂಥವ್ರನ್ನ ಹತ್ರ ಕರ್ಕೋತಾರೆ, ಬೇರೆಯವ್ರನ್ನೆಲ್ಲ ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಂಗೆ ಕಾಮಾರಿ ಮಾಕ್ಷ ವಿಷಮಾಕ್ಷ ವಿರಸ್ಪೃಶಂತ ಪೂರ್ವೋತ್ತರ ಅಮಿತ ತರಂಗ. ಇವಾಗ ಪೂರ್ವ ಪಕ್ಷಿಗಳು ಯಾವ್ದ್ಯಾವ್ದೋ ಕಲಿಯುಗದಲ್ಲಿ ಒಳ್ಳೆಯವರು ಒಬ್ಬರಿದ್ರೆ ತಪ್ಪು ಮಾರ್ಗದರ್ಶನ ಕೊಡೋರೆ, ಹಂಗೆ ಇವರು ವಿವೇಕ್ ಚರತ್ಸು ಹಂಸ ದೇವಾಲಿ ಸೇವಿತ, ಇವರು ವಿವೇಕವನ್ನು ತಂದುಕೊಟ್ಟು ಯಾವ್ದು ಸರಿ, ಯಾಕೆ ಮಧ್ವಮತ ಸರಿ, ಬೇರೆ ಬೇರೆ ಗುರುಗಳನ್ನ ಯಾಕೆ ನಾವು ನಂಬ್ಕೋಬಾರ್ದು ಅನ್ನೋದನ್ನ ಸರಿಯಾಗಿ ಪೂರ್ವಾಪರ ತತ್ವಗಳು, ಪೂರ್ವ ಪಕ್ಷ ಸಿದ್ಧಾಂತ ಎರಡನ್ನೂ ತೇಷಾಂ ಸತತಯುಕ್ತಾನಂ ಭಜತಿ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಅಂತ ಭಗವದ್ಗೀತೆಯಲ್ಲಿ ಆ ಒಂದು ಬುದ್ಧಿಗೆ ನಮಗೆ ತತ್ವ ನಿಶ್ಚಯವನ್ನು ತಂದುಕೊಟ್ಟು ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ, ನಾವು ಎಂಥ ಗುರುಗಳನ್ನ ಆಶ್ರಯಿಸ್ಬೇಕಂದ್ರೆ ಅವ್ರ ಮುಂದೆ ನಮಗೆ ಹೆಂಗೆ ದೇವನದಿ ಗಂಗೆ ಅವನ ಪಾದದಿಂದ ಬರ್ತಾ ಇದೆ, ಅದೇ ಥರ ಹಿಂಗೆ ವೇದವ್ಯಾಸರು ಮಧ್ವಾಚಾರ್ಯರು ಹಂಗೆ ನಾವು ಹೇಳ್ತೀವಿ. ಮಂದಾಕಿನಿ ಸತ್ಸರಿದಮಲ ಜಲಾಶಯಕ ಸಾಧಿಕ್ಯ ಸಂಗಮ್ ಅಂತ. ದೇವಗಂಗೆ ನಮಗೆ ದೇವಲೋಕದಲ್ಲಿರೋ ಗಂಗೆಕಿನ್ನ ಮಧ್ವಾಚಾರ್ಯರ ಗ್ರಂಥಗಳು ಜಾಸ್ತಿ ಅಂತ. ಹಂಗೆ ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅದು ರಾಘವೇಂದ್ರ ಸ್ವಾಮಿಗಳು
ಪಯೋಜ ಲಗ್ನ, ಅವನ ಪಾದದಲ್ಲಿ ತಗೊಂಡೋಗಿ ಜೀವಿನ ಹಾಕ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣು, ಅವನು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ. ಹಾಗೆ ರಾಘವೇಂದ್ರ ರಾಘವೇಂದ್ರ ಅಂತ ನಾವು ಮಾಡ್ತಾ ಇದ್ರೆ ಇತ್ಯಷ್ಟಾಕ್ಷರ ಮಂತ್ರ ಜಪಿತಾದ್ ಭಾವಿತ ನಿತ್ಯಂ ಇಷ್ಟಾರ್ಥಸ್ಯೂರ್ನ ಸಂಶಯ. ಎಲ್ಲ ಇಷ್ಟಾರ್ಥ ಎಲ್ಲಿ ಸಿಗತ್ತೆ? ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ರಾಮರಾಜ್ಯ ಅಂತ ನಾವೇನು ನೋಡಿದ್ವಿ, ಆ ರಾಮರಾಜ್ಯ ಮೋಕ್ಷದಲ್ಲೇ ಸಿಕ್ಕೋದು ನಮಗೆ. ಇಲ್ಲದೇ ಇದ್ರೆ ರಾಮಾವತಾರ ಕಾಲದಲ್ಲಿ ಇರ್ಬೇಕು ನಾವು. ಎರಡೇ ದಾರಿ. ಹಾಗೆ ಇಷ್ಟಾರ್ಥಸ್ಯೂರ್ನ ಸಂಶಯ ಅಂದರೆ ಅಂತ ನಾವು ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆಯನ್ನು ಸದಾ ಮಾಡಿದ್ರೆ, ಹೀಗೆ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ 16 ಭಗವದ್ಗೀತೆಯ ಒಂದು ನಮಗೆ ಶ್ಲೋಕಗಳನ್ನು ರಾಘವೇಂದ್ರ ಸ್ವಾಮಿಗಳು ದರ್ಪಣ ಅಂದರೆ ಅದು ನಮಗೆ ಗುಣದರ್ಪಣ ಅದು. ಹಾಗೆ ನಾವು ರಾಯರ ಸೇವೆಯನ್ನು ಮಾಡಿ ಜ್ಞಾನ ಸಾಧನೆಗೋಸ್ಕರ ರಾಯರನ್ನು ನಾವು ಹಿಡಿದ್ರೆ ಅವಾಗ ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲೂ ನಮ್ಗೆ ಅನುಗ್ರಹ ಮಾಡ್ತಾರೆ. ಬರೀ ನಾವು 1-2 ಸತಿ ಇವಾಗ ಯಾರೋ ಒಬ್ರು ಒಳ್ಳೆಯವ್ರು ಸಿಗ್ತಾರೆ, ಅವ್ರ ಹತ್ರ ನಾವೇನೋ ಬೇರೆ ಕೆಲ್ಸಕ್ಕೆ ಮಾತಾಡಿಸ್ತಾ ಇದ್ರೆ 1 ಸತಿ 2 ಸತಿ ಅವರಲ್ಲಿ ವಿಶ್ವಾಸ ಮೂಡ್ಸಕ್ ಮಾತಾಡ್ತಾರೆ. ತುಂಬಾ ಸತಿ ಮಾಡಿದ್ರೆ, ಇವಾಗ ನಾವು ಆಫೀಸಲ್ಲೂ ಅಷ್ಟೇ ಎಷ್ಟೋ ಜನ ಇಂಟರ್ವ್ಯೂ ಮಾಡುವಾಗ ಬೆನಿಫಿಟ್ಸ್ ಏನು, ಎಷ್ಟು ಸ್ಯಾಲ್ರಿ, ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕೆಲಸ ಮಾಡೋದ್ರ ಬಗ್ಗೆ ನನಗೆ ಏನೇನು ಬರುತ್ತೆ ಅದು ಹೇಳಲ್ಲ. ಹಂಗೆ ನಮಗೆ ಕೆಲಸ ಅಂತ ಬಂದಾಗ ಬೇರೆ ಏನೋ ಆ ಕೆಲಸ ಇದೆ ಆ ಮೆತ್ತಗೆ ಜಾರ್ಕೊಂಡ್ಬಿಡ್ತಾರೆ. ಅದೇ ಏನಾದರೂ ಬೆನಿಫಿಟ್ಸು ಸ್ಯಾಲ್ರಿ ಅಂತ ಬಂದಾಗ ಎಲ್ಲರೂ ಮುಂದೆ ಬರ್ತಾರೆ, ಆ ರೋಲ್ ಬೇಕು ಇದು ಬೇಕು ಅಂತ. ಹಾಗೆ ನಾವು ಜ್ಞಾನಿಗಳ ಜೊತೆ ಕೆಲಸ ಮಾಡೋದು ಹೇಗೆ, ಇವಾಗ ದೊಡ್ಡ ಡೈರೆಕ್ಟರ್ಗಳು, ವೈಸ್ ಪ್ರೆಸಿಡೆಂಟು ಅವ್ರ ದೊಡ್ಡ ಪ್ರಾಜೆಕ್ಟ್ ಏನೋ ಮಾಡ್ತಾ ಇರ್ತಾರೆ, ಅವ್ರ ಕೈ ಕೆಳಗೆ ಕೆಲಸ ಮಾಡೋದಂದ್ರೆ ಅವ್ರು ಚಿಕ್ಕ ಪುಟ್ಟ ಗೈಡೆನ್ಸು ಕೊಟ್ಟು ಅವ್ರ ಜೊತೆ ಕೆಲಸ ಮಾಡಿಕೊಂಡಾಗ ಮೆಂಟಾರ್ಶಿಪ್ಪು, ಗ್ರೂಮಿಂಗು ಅಂತ ಹೇಳ್ತಾರಲ್ಲ, ಹಾಗೆ ರಾಯರು ಕೂಡ ಎಲ್ಲ ಈ ಗುರು ಪರಂಪರೆ, ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಅವ್ರ ಜೊತೆ ಕೆಲಸ ಮಾಡೋದು. ಅವರು ಏನು ನಮಗೊಂದು ಸಂಪ್ರದಾಯ ಹಾಕ್ಕೊಟ್ಟಿದ್ದಾರೆ ಅದನ್ನು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡೋದು, ಪಾಠ ಪ್ರವಚನದಲ್ಲಿ ನಿರತರಾದಾಗ ಅವಾಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ನಾವು ಪಾತ್ರರಾಗ್ತೀವಿ. ಅದರಿಂದ ನಮಗೆ ಶ್ರೀಕೃಷ್ಣ ಪರಮಾತ್ಮ, ರಾಮದೇವರು ಇವರೆಲ್ಲರ ಅನುಗ್ರಹ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಚೆನ್ನಾಗಿತ್ತು ಗುರುಗಳೇ. ನೀವು ಹೇಗೆ ಅಂದರೆ ರಾಯರ ಸ್ತೋತ್ರದಲ್ಲಿ ಇನ್ನೂ ಸುಮಾರು ವಿಷಯಗಳು ಅಡಗಿದೆ ಅಂತ ತಿಳಿಸ್ಕೊಟ್ರಿ. ಅಂದರೆ ನಾವು ಹೆಚ್ಚು ಅಧ್ಯಯನ ಮಾಡಿ ಈ ರೀತಿ ಸಮನ್ವಯ ಮಾಡೋದು ಬರಬೇಕು. ಮತ್ತು ಅದೇ ನೀವು ಹೇಳಿದ್ರಲ್ಲ, ವಾಯುದೇವರು ಭಗವಂತ ಇಲ್ಲದೇ ಇದ್ರೆ ಅದು ಶವ ಅಂತಾನೆ ಕರ್ಸ್ಕೊಳುತ್ತೆ. ಅವಾಗಲೇ ಅದ್ರ ಜೊತೆ ಯಾರು ಮಾತಾಡೋದಿಲ್ಲ, ಅದ್ರ ಒಡನಾಟ ಇಟ್ಕೊಳ್ಳೋದಿಲ್ಲ. ಅದು ನಾವು ಖಂಡಿತ ಅದನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ನಾವು ಬರೀ ಮೋಹದಲ್ಲಿ ಬಿದ್ದು ಅವರು ಯಾರು ವ್ಯಕ್ತಿ ಇರ್ತಾರೋ ಅವ್ರ ಜೊತೆನೆ ಇದು ಅಂದ್ರೆ ಅವ್ರನ್ನೇ ದೊಡ್ಡದ್ ಮಾಡ್ಕೊಂಡು ಬಂಧು ಬಾಂಧವರನ್ನ, ಅದ್ರಲ್ಲಿರೋ ಭಗವತ್ ತತ್ವನ ನಾವು ಮರ್ತೋಗಿರ್ತೀವಿ. ತುಂಬಾ ಇದು ಹೇಗೆ ಜನಗಳು ನಮ್ಮನ್ನ ಹರಿವಾಯುಗಳು ದೇಹ ಬಿಟ್ಟಿದ ತಕ್ಷಣ ನಮ್ಮನ್ನ ಶವ ಅಂತ ಕರೀತಾರೋ, ಹಂಗೆ ದಾಸ ಸಾಹಿತ್ಯದಲ್ಲೂ ಕೂಡ ತತ್ವಜ್ಞಾನ ಒಳಗೆ ಮಧ್ವಾಚಾರ್ಯರು ಇಲ್ದೇ ಇದ್ರೆ ಹೇಗೆ ಶವನೋ, ಮಧ್ವಾಚಾರ್ಯರ ಶಾಸ್ತ್ರ ಇಲ್ದೇ ಇದ್ರು ನಾವು ಶವಕ್ಕೆ ಸಮಾನನೇ. ಅಂದ್ರೆ 10 ಜನರೆನ್ಹೆಣಕ್ಕೆ ನಿತ್ಯ ಕಲ್ಲು ಹೊಡೆಯುತ್ತೀರೆ, ಮೃತ್ಯು ದೇವತೆ ಎನಿಸಿದೆ. ಇವಾಗ ನಾನು ಹೆಣ ಅಂತ ಹೇಳ್ಬೇಕಾದ್ರೆ ಇವಾಗ ನಾನು ಮೂಕ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಮೂಕ ಹೆಂಗೆ ಹೇಳಕ್ಕಾಗತ್ತೆ? ಹಂಗೆ ಒಂದು ಇಂದ್ರಿಯ ಇಲ್ದೇ ಇರೋನೇ ಹೇಳಕ್ಕಾಗದೆ ಇದ್ರೆ ವಾಗೀಂದ್ರಿಯ, ನಾನು ಹೆಣ ಅಂತ ಹೇಳ್ಬೇಕಾದ್ರೆ ಹೆಣ ಅಲ್ಲ ಅವನು. ಮತ್ತು ಅದಕ್ಕೇನು ಅರ್ಥ ಅಂದರೆ ನನಗೆ ಜ್ಞಾನ ಮಾರ್ಗ, ಜ್ಞಾನ ಸಂಪಾದನೆ ಮಾಡಲಿಲ್ಲ ಅಂತ ನನ್ನ ಜನ್ಮಕ್ಕೆ ಧಿಕ್ಕಾರ ಅಂತ ಹೇಳಕ್ಕೆ ಜಗನ್ನಾಥ ದಾಸರು ಸಿರಿರಮಣ ತವಚರಣ. ಹಾಗೆ ಮಧ್ವಾಚಾರ್ಯರು ಗ್ರಂಥ ನಮ್ಮೊಳಗಿಲ್ದೇ ಇದ್ರು ಕೂಡ ಯಾರು ದಾಸರುಗಳು ಮತ್ತು ಯಾವುದೇ ಬೃಂದಾವನ ದೇವಸ್ಥಾನಕ್ಕೆ ಹೋಗಿದ್ರೆ ದೇವರು ಕೂಡ ನಮ್ಮನ್ನು ಅವ್ರು ಆಚೆಗೆ ಹಾಕಪ್ಪ ಇವನನ್ನು ಬೇಗ ಅಂತ ಹೇಳ್ತಾರೆ. ಇವಾಗ ಯಾರೋ ನಮ್ಗೆ ಇಷ್ಟ ಇಲ್ಲದೆ ಇರೋರು ಬಂದರೆ ಏನೋ ಕೊಟ್ಟು ಕಳಿಸ್ಬಿಡ್ತೀವಲ್ಲ, ಆ ಥರ. ಅವ್ರಿಗೆ ಯಾವುದೋ ಫಾರಿನ್ ಜಾಬೋ ಇನ್ನೇನೋ ಕೊಟ್ಬಿಟ್ಟು ಕಳಿಸಿದ್ರೆ ನೆಕ್ಸ್ಟ್ ಅವರು 1000 ಜನ್ಮ ಇಲ್ಲಿ ಭರತಖಂಡದಲ್ಲೇ ಹುಟ್ಟಲ್ಲ, ಆ ಥರ ಮಾಡಿ ಇಟ್ಬಿಡ್ತಾರೆ. ಅದಕ್ಕೆ ನಾವೇನೋ ಅನುಗ್ರಹ ಅನ್ಕೊಂಡಿರ್ತೀವಿ, ಆದರೆ ಅದು ಶಾಪ ಆಗಿರುತ್ತೆ. ಶಾಪ ಅನುಗ್ರಹ ಶಕ್ತಿಯನ್ನು ರಾಘವೇಂದ್ರನ ವಿದ್ಯುತ್. ರಾಘವೇಂದ್ರ ಸ್ವಾಮಿಗಳು ಒಬ್ರಿಗೆ ಅನುಗ್ರಹ ಮಾಡಿದ್ರೆ 1000 ಜನಕ್ಕೆ ಶಾಪನೇ ಕೊಡೋದು. ಆದರೆ ನಾವು ಅನ್ಕೋತಾ ಇದೀವಿ ಎಲ್ಲರಿಗೂ ವರ ಕೊಡ್ತಾ ಇದ್ದಾರೆ ಅಂತ. ಅವ್ರು ಹೇಗೆ ನಚಿಕೇತರು ಯಮದೇವರಿಗೆ ಎಷ್ಟು ಯಾವ ಥರ ಹೇಳಿದ್ರು ಅವ್ರು ಬೇರೆನೆ ಸಂಪತ್ತು ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಕಳಿಸ್ತಾ ಇದ್ರು. ಜ್ಞಾನ ಮಾತ್ರ ಕೊಡಲ್ಲ. ಕೊನೆಗೂ ನಚಿಕೇತ
ಅತ್ಯಂತ ಶ್ರದ್ಧೆಯಿಂದ ಇಲ್ಲಿ ಹೇಳಿದ್ವಲ್ಲ ಇವಾಗ, ಆ ಥರ ಶ್ರದ್ಧೆ ಭಕ್ತಿ ತೋರಿಸಿದಾಗ ಕೊನೆಗೆ ಅದು ಅತ್ಯಂತ ದುರ್ಲಭ. ಹಂಗೆ ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲೂ ಅನುಗ್ರಹ ಮಾಡ್ಬೇಕಾದ್ರೆ ಅವರೆಲ್ಲ ವಿರಕ್ತರಾಗ್ಬಿಡ್ಬೇಕು, ಏನೂ ಬೇಡ ಅಂತ ಅವರು ಬರೀ ನನಗೆ ಮಧ್ವಶಾಸ್ತ್ರ ಒಂದು ಸಾಕು ಅನ್ನೋರ್ಗೆ ರಾಯರ ಅನುಗ್ರಹ ಆಗಿದೆ ಅಂತ. ಸ್ವಧರ್ಮಕ್ಕೆ ಬರಬೇಕು ಮೊದಲು. ನೀವು ಹಿಂದೆನೂ ಸುಮಾರು ತಿಳಿಸ್ಕೊಟ್ಟಿದ್ರಿ, ಅದೇ ವಿಷನ್ 2075 ವಿಡಿಯೋಸಲ್ಲಿ ಸ್ವಧರ್ಮಕ್ಕೆ ಹೇಗೆ ಬರೋದು, ಇನ್ನೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ತುಂಬ ಧನ್ಯವಾದಗಳು ಗುರುಗಳೇ, ತುಂಬ ಚೆನ್ನಾಗಿತ್ತು. ಮತ್ತು ವೀಕ್ಷಕರಿಗೆಲ್ಲ ನೀವು ಹಿಂದಿನ ವಿಡಿಯೋಸು ನೋಡಿ ನಿಮಗೂ ಈ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ. ಧನ್ಯವಾದ ಗುರುಗಳೇ, ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.